ಮೊದಲಿಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮೂಡ ಸ್ಕ್ಯಾಮ್ ಕಂಪ್ಲೀಟ್ ಎಕ್ಸ್ಪೋಸ್ ಅನ್ನ ರಿಪಬ್ಲಿಕ್ ಕನ್ನಡದಲ್ಲಿ ದಿನಕ್ಕೊಂದು ಎಕ್ಸ್ಕ್ಲೂಸಿವ್, ದಿನಕ್ಕೊಂದು ದಾಖಲೆಯನ್ನ ರಿಲೀಸ್ ಮಾಡ್ತಾ ಇದ್ದೀವಿ. ರಿಪಬ್ಲಿಕ್ ವರದಿಯಿಂದ ರಾಜಕೀಯ ಸಂಚಲನ ಆಗಿದೆ. ಇದು ಎಲ್ಲ ರಾಜಕೀಯ ನಾಯಕರು ಕೂಡ ಸಂಬಂಧಪಟ್ಟವರು ಈ ಸ್ಕ್ಯಾಮ್ದಲ್ಲಿ, ಈ ಹಗರಣದಲ್ಲಿ ಎಲ್ರಿಗೂ ಕೂಡ ಢವಢವ ಶುರು ಆಗಬೇಕು. ಆ ರೀತಿಯಾದ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಫೈಲ್ 1 ರಿಂದ 6 ತನಕನೂ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಎಕ್ಸ್ಪೋಸ್ ಮಾಡಾಯಿತು. ಪ್ರತಿಯೊಂದು ಮಾಹಿತಿಯನ್ನು ಕೂಡ ಡಾಕ್ಯುಮೆಂಟ್ ಸಮೇತ ನಿಮ್ಮ ಮುಂದೆ ಇಟ್ಟಾಯಿತು. ರಿಪಬ್ಲಿಕ್ ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಮಾಹಿತಿ ಹಕ್ಕು ಕಾಯ್ದೆಯಡಿ ಸಿಕ್ಕಿದಂತ ಮಾಹಿತಿ. ದೇವನೂರು ಬಡಾವಣೆಯಲ್ಲಿ ಸಾಕಷ್ಟು ಸೈಟ್ ಇತ್ತು ನೋಡಿ. ಇದು ಬಹಳ ಪ್ರಮುಖವಾದಂತ ವಿಚಾರ. ಇವರು ತಗೋಬೇಕು, ಬದಲಿ ವ್ಯವಸ್ಥೆ ಮಾಡಿಕೊಳ್ಬೇಕು ಅಂದ್ರೆ ದೇವನೂರು ಬಡಾವಣೆಯಲ್ಲಿ ಸಾಕಷ್ಟು ಸೈಟ್ ಇತ್ತು. ಆದ್ರೂ ವಿಜಯನಗರಕ್ಕೆ ಯಾಕೆ ಡಿಮ್ಯಾಂಡ್ ಜಾಸ್ತಿ? ವಿಜಯನಗರ, ಮೈಸೂರಿನಲ್ಲಿ ವಿಜಯನಗರ ಅಂತಂದ್ರೆ ಅದೊಂದು ರೀತಿಯಲ್ಲಿ ಅಫಿಷಿಯಲ್ ಏರಿಯಾ, ಸಿಕ್ಕಾಬಟ್ಟೆ ಡಿಮ್ಯಾಂಡು, ಅಲ್ಲೇ ಇರೋದು ಲಕ್ಷ್ಮಿ. ಹೀಗಾಗಿ ವಿಜಯನಗರ 3ನೇ ಹಂತದಲ್ಲಿ ಸೈಟ್ ಕೊಟ್ಟಿದ್ಯಾಕೆ? RTI ಮಾಹಿತಿ ನೋಡಿದ ಮೇಲೂ ಕೂಡ ಗಂಭೀರ ಪ್ರಶ್ನೆ ಎದ್ದಿದೆ. ರಿಪಬ್ಲಿಕ್ ಕನ್ನಡ ಈವರೆಗೂ 6 ಫೈಲ್ಗಳನ್ನು, 6 ಪ್ರಮುಖ ದಾಖಲೆಗಳನ್ನು, ಅಧಿಕೃತ ಧ್ವನಿಗಳನ್ನು ನಿಮ್ಮ ಮುಂದೆ ಇಡುವ ಮೂಲಕ ಈ ಮೂಡ ವಿಚಾರದಲ್ಲಿ ಹೇಗೆಲ್ಲ ಎಲ್ಲೆಲ್ಲ ಅಕ್ರಮ ಆಗಿದೆ ಅನ್ನೋದನ್ನ ಒಂದೊಂದನ್ನೇ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡ್ತಾ ಇದೆ. ಇದರ ಜೊತೆಗೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ರಿಪಬ್ಲಿಕ್ ಕನ್ನಡ ಯಾವ ಹಂತದಲ್ಲಿ ಮಾಡ್ತಿದೆ ಅಂತಂದ್ರೆ, ನಾವಿಲ್ಲಿ ಕೇವಲ ದಾಖಲೆಗಳನ್ನ ತೋರಿಸೋದು ಮಾತ್ರವಲ್ಲ, ಪ್ರಕರಣಕ್ಕೆ ಸಂಬಂಧಪಟ್ಟ ಅಧಿಕೃತ ಧ್ವನಿಗಳನ್ನ ಕೂಡ ನಿಮ್ಮವರೆಗೆ ತಲುಪಿಸ್ತಾ ಇದ್ದೀವಿ. 3 ದೂರುದಾರರು ರಿಪಬ್ಲಿಕ್ ಕನ್ನಡದಲ್ಲಿ ಸ್ಟುಡಿಯೋದಲ್ಲಿ ಅಟ್ ಅ ಟೈಮ್, ಫಸ್ಟ್ ಆನ್ ಕನ್ನಡ ಮೀಡಿಯಾ. 3 ದೂರುದಾರರ ಪರ ವಕೀಲರು, ಫಸ್ಟ್ ಆನ್ ಕನ್ನಡ ಮೀಡಿಯಾ ರಿಪಬ್ಲಿಕ್ ಕನ್ನಡದಲ್ಲಿ. ಇದರ ಜೊತೆಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ AS ಪೊನ್ನಣ್ಣ ಅವರ ಮೊದಲ ಎಕ್ಸ್ಕ್ಲೂಸಿವ್ ಸಂದರ್ಶನ ರಿಪಬ್ಲಿಕ್ ಕನ್ನಡದಲ್ಲಿ. ಕೇವಲ ಇಷ್ಟು ಮಾತ್ರವಲ್ಲ, ಯಾವಾಗ ಬದಲಿ ನಿವೇಶನ ಹಂಚಿಕೆಯಾಯಿತು ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರಿಗೆ, ಆ ಸಂದರ್ಭದಲ್ಲಿ ಮೂಡಾದ ಅಧ್ಯಕ್ಷರಾಗಿದ್ದ ರಾಜೀವ್ ಅವರ ಮೊದಲ ಸಂದರ್ಶನ ರಿಪಬ್ಲಿಕ್ ಕನ್ನಡದಲ್ಲಿ. ಇದೀಗ ಮೂಡ 6ನೇ ಫೈಲ್. ರಿಪಬ್ಲಿಕ್ ಕನ್ನಡ ಇವತ್ತು ಬಹಿರಂಗಪಡಿಸಿರುವ ಮೂಡ 6ನೇ ಫೈಲ್ಗೆ ಸಂಬಂಧಪಟ್ಟಂತೆ ಈ ಫೈಲ್ ಅನ್ನ RTI ಮೂಲಕ ಬಹಿರಂಗಪಡಿಸಿದ ಗಂಗರಾಜು ಅವರನ್ನ ಮಾತನಾಡಿಸಿದ್ವಿ. ಇದೀಗ ಮತ್ತೊಂದು ಗಟ್ಟಿ ಧ್ವನಿ. ಈ ಪ್ರಕರಣವನ್ನ ಬೆಳಕಿಗೆ ತಂದ ಮೊದಲಿಗರ ಪೈಕಿ ಓರ್ವರು ಶಾಸಕರು TS ಶ್ರೀವತ್ಸ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀವತ್ಸ ಸರ್, ನಮಸ್ಕಾರ. ನಮಸ್ತೆ. ಹಂತ ಹಂತವಾಗಿ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಬಹಳ ಸರಳವಾಗಿ ದಾಖಲೆಗಳ ಸಹಿತ ಎಲ್ಲೆಲ್ಲಿ ಹೇಗೆ ಅಕ್ರಮ ಆಗಿದೆ ಅನ್ನೋದನ್ನ ಬೆಳಕಿಗೆ ತರುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಿದೆ. ಸರ್, ನಮ್ಮ ಈ ಪ್ರಯತ್ನಕ್ಕೆ ಬೆಂಬಲ ಆಗಿರೋದು ನೀವು ಕೊಟ್ಟ ಮಾಹಿತಿಗಳು ಕೂಡ. ನೀವು ಪ್ರಾರಂಭದಿಂದಲೂ ಹೇಳ್ತಿದ್ದೀರಿ, ಇಲ್ಲಿ ಸ್ವಜನ ಪಕ್ಷಪಾತ ಆಗಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ನಿಯಮಗಳ ಬದಲಾವಣೆಗಳಾಗಿದೆ. ಇಲ್ಲಿ ಕೇವಲ ಅಕ್ರಮ ಆಗಿರೋದು ಪಾರ್ವತಿಯವರ ಹೆಸರಿಗೆ ಬಂದಿರೋ ನಿವೇಶನ ಮಾತ್ರ ಅಲ್ಲ, ಕೋಟ್ಯಾಂತರ, ಸಾವಿರಾರು ಕೋಟಿಗಳ ಅವ್ಯವಹಾರ ಆಗಿದೆ ಅಂತ ಹೇಳಿ. ನಿಮ್ಮ ಮೊದಲ ಪ್ರತಿಕ್ರಿಯೆ ಬೇಕು ಸರ್. ನಂತರದಲ್ಲಿ 6ನೇ ಫೈಲ್ ಬಗ್ಗೆ ನಿಮಗೆ ಪ್ರಶ್ನೆ ಕೇಳ್ತೀನಿ. ಮೊದಲನೇದಾಗಿ ಈ ಒಂದು ಪ್ರಕರಣವನ್ನ, ಮೈಸೂರು ಮೂಡಾದ ಪ್ರಕರಣವನ್ನ ರಾಜ್ಯವ್ಯಾಪಿ, ರಾಷ್ಟ್ರವ್ಯಾಪಿ ಪ್ರಸಾರ ಮಾಡೋದ್ರಲ್ಲಿ ನೀವು ತೆಗೆದುಕೊಂಡಂತ ಕಾಳಜಿ, ನೀವು ತೆಗೆದುಕೊಂಡಂತ ನಿಷ್ಪಕ್ಷಪಾತ ನಿಲುವಿನಿಂದ ಇವತ್ತು ಸಾರ್ವಜನಿಕರಿಗೆ ಬಂದು ಮೂಡಾದ ಹಗರಣ ಬಟ್ಟ ಬಯಲಾಗಿದೆ. ನಾವು ದಾಖಲೆಗಳನ್ನ ಕೊಡ್ಬೋದು, ಆ ದಾಖಲೆಗಳನ್ನ ನಂಬಿ ನೀವು ಪ್ರಸಾರ ಮಾಡಿದ್ದಿದೆಯಲ್ಲ. ಹಾಗಾಗಿ ಮೊದಲನೇದು ನಿಮ್ಮೆಲ್ರಿಗೂ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಎಷ್ಟೇ ಒತ್ತಡ ಇದ್ರು, ಎಷ್ಟೇ ರೀತಿಯ ನಿಮ್ಮ ಮೇಲೆ ಒತ್ತಡ ಇದ್ರು ನೀವು ಅದನ್ನ ಯಾವ್ದಕ್ಕೂ ಮಣಿದಿಲ್ಲ ಅನ್ನೋದು ಬಹಳ ಸಂತೋಷ. ಇವತ್ತು 6ನೇ ಫೈಲಿನ ಸುದ್ದಿಗೂ ತಾವು ಬರ್ತಾ ಇದ್ದೀರಿ. ಆದ್ರೆ ನಾವು ಅವತ್ತಿಂದಾನು ಹೇಳ್ತಾ ಇರೋದು, ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ. ನನ್ನ ಮೊದಲ ಮುಖ್ಯ ಕಾರ್ಯದರ್ಶಿಗೆ ಬರೆದ ಪತ್ರದಲ್ಲಿ, ಪ್ರಧಾನ ಕಾರ್ಯದರ್ಶಿಗೆ ಬರೆದ ಪತ್ರದಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಅಂತಾನೆ ಹೇಳ್ತಾ ಇದ್ದಿದ್ ನಾನು. ಆದ್ರೆ ಇವತ್ತಿನವರೆಗೂ ಏನಕ್ಕೆ ಅಧಿಕಾರಿಗಳ ಮೇಲೆ ಧೃತರಾಷ್ಟ್ರ ಪ್ರೇಮ ಅನ್ನೋದು ಗೊತ್ತಾಗ್ತಿಲ್ಲ ನಮ್ಗೆ. ಯಾಕೆ ಈ ರೀತಿಯಲ್ಲಿ ಮಾಡ್ತಾ ಇದಾರೆ ಅಂತ ಗೊತ್ತಾಗಿದಲ್ಲ. ಮೊದಲನೇದು, ಅಧಿಕಾರಿಗಳನ್ನ ಬಂಧಿಸಿದಾಗ ಮಾತ್ರ ಇದು ಇನ್ನಷ್ಟು ಹೊರಗ್ ಬರುತ್ತೆ. ಹೊರಗ್ ಬರೋದ್ರಲ್ಲಿ ಸರ್ಕಾರ ಪಾತ್ರ ವಹಿಸ್ಬೇಕಾಗಿತ್ತು. ಯಾಕೋ ಹಿಂದಡಿ ಇಡ್ತಾ ಇದೆ, ಅರ್ಥವೇ ಆಗದೆ ಇರುವಂತ ಸ್ಥಿತಿ ಇದೆ ಮೇಡಮ್.
ಸರ್, ಒಂದು ಸಿಂಪಲ್ ಪ್ರಶ್ನೆ, ಕೇವಲ ಅಧಿಕಾರಿಗಳ ಮಟ್ಟದಲ್ಲಿ ಮಾತ್ರ ತಪ್ಪಾಗಿರ್ಲಿಕ್ಕೆ ಸಾಧ್ಯತೆ ಇದೆಯಾ? ಮೇಲಿನಿಂದ ಒತ್ತಡ ಇಲ್ಲದೆ ಈ ಅಕ್ರಮಗಳು ನಡೆದಿರ್ಲಿಕ್ಕೆ ಸಾಧ್ಯತೆಗಳಿದೆಯಾ ಅಂತ? ಈ ಅಕ್ರಮಗಳಿಗೆ ಹಿಂದೆನೂ ಪುಷ್ಟಿ ಇರುತ್ತೆ, ಆದ್ರೆ ಒಬ್ಬ ಅಧಿಕಾರಿನ ಒಳಗಡೆ ಹಾಕಿದಾಗ ಮಾತ್ರ ಏನು ಅಂತ ಗೊತ್ತಾಗತ್ತೆ. ಇದ್ರಲ್ಲೇ ಪ್ರಾರಂಭದಲ್ಲಿ ಕಮಿಷನರ್ನ ಸಸ್ಪೆಂಡ್ ಮಾಡಿ ಕ್ರಿಮಿನಲ್ ಕೇಸ್ ಹಾಕಿದ್ರೆ ಯಾರ್ಯಾರು ಇದ್ರು ಅಂತ ಗೊತ್ತಾಗ್ತಾ ಇತ್ತು. ಅದನ್ನ ಸರ್ಕಾರ ಮಾಡ್ತಾ ಇಲ್ಲ. ಸರ್ಕಾರ ಮಾಡ್ತಿರೋದು ಎಲ್ಲಿ? ಮುಖ್ಯಮಂತ್ರಿಗಳನ್ನ ಮುಂದೆ ಇಟ್ಕೊಂಡು ಮಿದ್ದವರೆಲ್ಲ ಬಚಾವ್ ಆಗ್ತಿದ್ದಾರೆ. ನಾವ್ ಹೇಳಿದ್ದು ಕೇವಲ 14 ಸೈಟ್ಗೆ ವಿರುದ್ಧವಾಗಿ ನಾವು ಪ್ರಾರಂಭ ಮಾಡಿದ್ದಲ್ಲ. ಈ ಹೋರಾಟ ಪ್ರಾರಂಭ ಮಾಡಿದ್ದು 37 ತಿಂಗಳಲ್ಲಿ ಸುಮಾರು 4869 ಸೈಟ್ಗಳಷ್ಟು ಇದು ಪರಭಾರೆ ಆಗಿರೋದು, ಬೇರೆ ಬೇರೆ ಕೊಟ್ಟಿರೋದು ಎಲ್ಲ ಸೇರಿಸಿದ್ರೆ 37 ತಿಂಗಳಲ್ಲಿ 4869 ಫಿಗರ್ಗಳು ಕಾಣಿಸ್ಕೋತಾ ಇದೆ ಮೈಸೂರಲ್ಲಿ. ಕೇವಲ 14 ಇದನ್ನಿಟ್ಕೊಂಡು ಮಿಕ್ಕೆಲ್ರು ರಕ್ಷಣೆ ಪಡಿತಾ ಇದ್ದಾರೆ. ಮುಖ್ಯಮಂತ್ರಿಗಳೇ ಹೆಸರು ಇಟ್ಕೊಂಡ ತಕ್ಷಣ ನಾವೆಲ್ಲ ಬಚಾವ್ ಆಗ್ಬಹುದು ಅಂತ ಮಾಡ್ತಾ ಇರುವಂತ ತಂತ್ರದ ಭಾಗನೂ ಇದೊಂದು ಅಂತ ನಾನು ಅವತ್ತೇ ಹೇಳಿದ್ದೆ. ಅದೇ ನಿಜ ಅಂತ ಅನ್ನಿಸ್ತಾ ಇದೆ ನಮಗೆ. ಇಲ್ಲಿ ಶ್ರೀವತ್ಸ ಸರ್, ನಾವು ಫೈಲ್ಗಳ ಸಂಖ್ಯೆ ಕೊಡ್ತಿದ್ದೀವಿ ಜನರಿಗೆ ಅರ್ಥ ಆಗಲಿ ಅಂತ ಹೇಳಿ, ಬಟ್ ದಾಖಲೆಗಳು ಆಸ್ ಇಟ್ ಈಸ್ ಕ್ರೊನಾಲಜಿ ಪ್ರಕಾರವೇ ಇದೆ. ನಮ್ಮ ಹತ್ರ ಈ ಸೈಟು ಹಂಚಿಕೆ ಯಾವ ನಿಯಮದ ಅಡಿಯಲ್ಲಿ ಆಗಬೇಕು ಅಂತ ಹೇಳಿ ನಿರ್ಣಯ ಕೈಗೊಂಡ ಸಭೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ದಾಖಲೆ ಬಿಡುಗಡೆ ಮಾಡಿದ್ವಿ. ಬಟ್ ನೀವು BJP ಶಾಸಕರಿದ್ದೀರಿ, ಬಟ್ ಸ್ಟಿಲ್ ಈ ಮೂಡಾ ವಿಚಾರದಲ್ಲಿ ಬಹಳ ಪ್ರಾಮಾಣಿಕವಾಗಿ ಪಕ್ಷಾತೀತವಾಗಿ ಹೋರಾಟ ನಡೆಸ್ತಿರೋದ್ರಿಂದ ಅಷ್ಟೇ ಪ್ರಾಮಾಣಿಕವಾದ ಉತ್ತರ ನೀವು ಕೊಡ್ತೀರಿ ಅಂತ ಬಯಸ್ತಾ ಈ ಪ್ರಶ್ನೆ ಕೇಳ್ತಿದ್ದೀನಿ. ಇದೇ ಸಭೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರಿದ್ದ ಸಭೆಯಲ್ಲೇ BJPಯವರು ಇದ್ರು, JDSನವರು ಇದ್ರು. ಅಕ್ರಮ ಆಗ್ತಿದೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಅವ್ರಿಗೆ ಯಾರಿಗೂ ಗೊತ್ತೇ ಆಗ್ಲಿಲ್ವಾ? ಪಾಲುದಾರರು ಇವರು ಆಗ್ತಾರೆ, ಹೊಣೆಗಾರರು ಇವರು ಆಗ್ತಾರೆ ಅಂತ ಹೇಳಿ ನಾವು ಯಾಕೆ ಭಾವಿಸಬಾರ್ದು ಅಂತ? ತಾವು ಹೇಳ್ತಿರೋ ಸರಿ ಇದೆ. ನಾವು ಪ್ರಾರಂಭದಲ್ಲಿ ಈ 20/11/2020 ನಿರ್ಣಯದ ಪ್ರಕಾರ ನಾವು ಕೊಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಆದ್ರೆ ನಿರ್ಣಯ ಆಗಿರುವ ದಿವಸದ ಆಡಿಯೋ ಕ್ಲಿಪ್ಪಿಂಗು ನಮ್ಮ ಹತ್ರ ಇದೆ. ಯಾವ್ಯಾವ ಸದಸ್ಯರು ಏನೇನ್ ಮಾತಾಡಿದ್ದಾರೆ ಅವತ್ತು ಅಂತ ರೀಡ್ ಅಂಡ್ ರೆಕಾರ್ಡ್ ಅಂತ ಹೇಳ್ತೀವಲ್ಲ, ಅದರ ಆಡಿಯೋ ಕ್ಲಿಪ್ಪಿಂಗ್ ನಮ್ಮ ಹತ್ರ ಇದೆ. ತನ್ವೀರ್ ಸೇಠ್ ಸಾಹೇಬ್ರು ಏನ್ ಮಾತಾಡಿದ್ರು, ರಾಮದಾಸ್ ಅವ್ರು ಏನ್ ಮಾತಾಡಿದ್ರು ಅನ್ನೋದು ಇದೆ. ಆದ್ರೆ ಇದರಲ್ಲಿ ಈ 20/11/2020 ಏನು ಭಾಗವಹಿಸಿದ ಸದಸ್ಯರು ಅಂತ ಏನಿದೆಯೋ ಆ ಒಂದು ತೀರ್ಮಾನ ಏನ್ ಕೈಗೊಂಡಿದ್ದಾರೆ ಅಂತ ಇವರು ಬರ್ದಿದ್ದಾರೆ. ಅದೇ ನಿಯಮ ಬಾಹಿರ, ಕಾನೂನು ಬಾಹಿರ ಅಂತ ಸ್ವತಃ ಜಿಲ್ಲಾಧಿಕಾರಿ ಬರ್ದಿದ್ದಾರೆ, ಬೇರೆಯವರಲ್ಲ. ಜಿಲ್ಲಾಧಿಕಾರಿನೇ ಮೂಡಾದ ಅಧ್ಯಕ್ಷರಾದ ಮೇಲೆ, ಮೂಡಾದ ಅಧ್ಯಕ್ಷ ಸ್ಥಾನವನ್ನ ವಹಿಸ್ಕೊಂಡ್ಮೇಲೆ ಈ 20/11/2020 ನಿರ್ಣಯ ಕಾನೂನು ಬಾಹಿರ, ಇದನ್ನ ಒಪ್ಪತಕ್ಕದ್ದಲ್ಲ ಅಂತ ಹೇಳಿ ಸ್ವತಃ ಜಿಲ್ಲಾಧಿಕಾರಿಗಳೇ ಬರೆದು ಸರ್ಕಾರಕ್ಕೆ ಕಳಿಸಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಸರ್ಕಾರ ಮಾಡಿದೆ ಅನ್ನೋದೇ ಕ್ವಶನ್ ಮಾರ್ಕ್ ಇಲ್ಲೇ. BJP ಅವರಿದ್ದಾರೆ, BJP ಶಾಸಕರಿದ್ದಾರೆ ಅನ್ನೋದು ನಿಜ, ಬೇರೆ ಬೇರೆಯವರು ಇದ್ದಾರೆ ಅನ್ನೋದು ಯತೀಂದ್ರ ಸಿದ್ದರಾಮಯ್ಯನವರು ಸೇರಿದಂಗೆ ಬೇರೆ ಬೇರೆಯವರು ಇದ್ದಾರೆ. ಆದ್ರೆ ಈ ನಿರ್ಣಯ ನಿಯಮ ಬಾಹಿರ ಅಂತ ಒಬ್ಬ ಜಿಲ್ಲಾಧಿಕಾರಿ ಬರೆದ ನಂತರ ಅದಕ್ಕೆ ರಾಜ್ಯದ ನಮ್ಮ ನಗರಾಭಿವೃದ್ಧಿ ಇಲಾಖೆ ಯಾವ ರೀತಿ ಸ್ಪಂದನೆ ಮಾಡ್ಬೇಕಾಗಿತ್ತು? ಒಬ್ಬ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಬರ್ದಿದ್ದಾರೆ. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಬರ್ದಿದ್ದನ್ನ ಸರಿಯಲ್ಲ ಅಂತನಾದ್ರೂ ರಿಪ್ಲೈ ಬರಿಬೇಕಾಗಿತ್ತು, ಬರ್ದಿಲ್ಲ. ಮೂಡಾದ ನಿರ್ಣಯ ಕಾನೂನು ಬಾಹಿರ ಜಿಲ್ಲಾಧಿಕಾರಿ ಆದ್ಮೇಲೆ ಹೇಳಿದ್ಮೇಲೆ ಅವತ್ತಿನ ಎಲ್ಲಾ ನಿರ್ಣಯವನ್ನು ರದ್ದು ಮಾಡ್ಬೇಕಾಗಿತ್ತು, ಅದು ಮಾಡಿಲ್ಲ. ಅಂದ್ರೆ ಇದರಲ್ಲಿ ಸ್ವಜನ ಪಕ್ಷಪಾತ ಒಂದಾದ್ರೆ ಅವತ್ತು ನಿರ್ಣಯ ಆಗಿರೋದೇ ಸರಿ ಇಲ್ಲ ಅಂತ DC ಹೇಳಿದ್ಮೇಲೆ ಯಾಕೆ ಇವ್ರು ಮುಂದುವರೆದ್ರು? ಯಾಕೆ ಇದನ್ನ ಸೈಟ್ ತೆಗೆದುಕೊಂಡ್ರು? ಕೇವಲ 14 ಸೈಟ್ಗೋಸ್ಕರ ಮುಖ್ಯಮಂತ್ರಿಗಳು ರಾಜ್ಯದ ಜನತೆಯ ಮುಂದೆ ತಲೆ ತಗ್ಸಂಗ್ ಆಗಿದೆಯಲ್ಲ ಅನ್ನೋದೇ ನಮ್ದು ಈಗ. ಆ ನಿರ್ಣಯ ಸರಿ ಇಲ್ಲ ಅಂದ್ಮೇಲೆ ಯಾಕೆ ಒಪ್ಕೊಂಡ್ರು? ಇದೇ ಯಕ್ಷ ಪ್ರಶ್ನೆ. ಇದಕ್ಕೆ ಒಬ್ಬ ಅಧಿಕಾರಿನ ಅರೆಸ್ಟ್ ಮಾಡ್ಬೇಕಾಗಿತ್ತು, ಇಬ್ರು ಕಮಿಷನರ್ನ ಅರೆಸ್ಟ್ ಮಾಡ್ಬೇಕಾಗಿತ್ತು. ಸಾಕಷ್ಟು ಇನ್ನು ಇದ್ರ ಒಳಗಡೆ ಹುತ್ತ ಆಗದಷ್ಟು ಬರುತ್ತೆ ಅಂತಾರಲ್ಲ ಮೇಡಮ್, ಆ ರೀತಿಯಲ್ಲಿ ದಿನಕ್ಕೊಂದು ಬರ್ತಾ ಇದೆ. ನೆನ್ನೆನೂ ನನ್ನ ಹತ್ರ ಒಂದು ಡಾಕ್ಯುಮೆಂಟ್ ಸಿಕ್ಕಿದೆ, ಸಮಯ ಇದೆ ಅಂತ ಹೇಳ್ಬಿಡ್ತಾ ಇದ್ದೀನಿ. ನೆನ್ನೆಯ ಡಾಕ್ಯುಮೆಂಟ್ ಅಲ್ಲೂ ಒಬ್ಬರಿಗೆ
ದಾಖಲೆಗಳನ್ನ ಅಂದ್ರೆ ಸೈಟ್ ಅನ್ನ ರಿಜಿಸ್ಟರ್ ಮಾಡಿಕೊಟ್ಟಿರುವ ಕಮಿಷನರ್ ದಿನೇಶ್ ಕುಮಾರ್ ಅದರಲ್ಲಿ ಆಧಾರ್ ಸಂಖ್ಯೆಯನ್ನು ನಮೂದಿಸಿದ್ದಾರೆ. ಆದ್ರೆ ಆ ಆಧಾರ್ ಯಾರಿಗೆ ಕ್ರಯಪತ್ರ ಮಾಡಿಕೊಟ್ಟಿದಾರೆ ಅವ್ರದಲ್ವೇ ಇಲ್ಲ. ಅಂದ್ರೆ ಏನ್ ಬೇಕಾದ್ರೂ ಮೈಸೂರು ಮೂಡಾದಲ್ಲಿ ಆಗ್ತಿದೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನಾವು ಇಂಥದ್ದೇ ಒಂದು ಸರ್ ಆಶ್ಚರ್ಯ ಅನ್ಸೋದು, 8ನೇ ವಯಸ್ಸಿನ ವ್ಯಕ್ತಿಯ ಹೆಸರಲ್ಲಿ RTC, 68ನೇ ವಯಸ್ಸಿಗೆ ಅದಕ್ಕೆ ಕಾಂಪನ್ಸೇಷನ್ ಕೇಳೋದು. ಅಂದ್ರೆ ನೀವು ಹೇಳ್ದಂಗೆ ಒಂದಲ್ಲ ಎರಡಲ್ಲ, ಈ ಮೂಡಾದಲ್ಲಿ ಕೆದಕ್ತಾ ಹೋದ್ರೆ ಬಹುಶಃ ಎಣಿಸ್ಲಿಕ್ಕೂ ಸಾಧ್ಯವಾಗದಷ್ಟು ನಿಯಮ ಬಾಹಿರ ಕೆಲಸಗಳಾಗಿ ಹೋಗಿದೆ ಅಂತ ಹೇಳಿ. ಪಾಪ ಒಂದು ಸೈಟ್ ಸರ್, ಒಂದೇ ಒಂದು ಸೈಟ್ಗೋಸ್ಕರ ಮೈಸೂರಿನಲ್ಲಿ ಅದೆಷ್ಟು ಜನ ಜೀವನ ಪರ್ಯಂತ ಕಾದು ಬಿಟ್ಟಿದ್ದಾರೋ ಏನೋ ಅಂತ ಹೇಳಿ. ಈ ಕ್ಷಣಕ್ಕೂ ಕೂಡ ಸಿಗಬೇಕಾದವರಿಗೆ, ಅಸಲಿ ಹಕ್ಕುದಾರರಿಗೆ ಜಾಗ ಸಿಕ್ಕೇ ಇಲ್ಲ ಮೈಸೂರಿನಲ್ಲಿ. ಖಂಡಿತ ನಿಜಕ್ಕೂ ನಾವೆಲ್ಲರೂ ಇದಕ್ಕೆಲ್ಲ ಪ್ರೇರಣೆ ಕೊಟ್ಟಿರೋದು ಈ 3 ಜನ RTI ಆಕ್ಟಿವಿಸ್ಟ್ ಅಂತ ಹೇಳಕ್ಕೆ ನಾನು ಬಹಳ ಸಂತೋಷ ಪಡ್ತೀನಿ ಮೇಡಮ್. ಗಂಗರಾಜು ಸರ್ ಇರ್ಬೋದು, ವಿಶೇಷವಾಗಿ ಸ್ನೇಹಮಯಿ ಕೃಷ್ಣ ಇರ್ಬೋದು, ಇವ್ರೆಲ್ಲರೂ ಮಾಡಿದ ಕಾರಣಕ್ಕೆ ಇವತ್ತು ಇವ್ರುಗಳಿಗೆ ಇದು ತಪ್ಪು ಅಂತ ಅನ್ಸಿದ್ರಿಂದ ದಾಖಲೆಗಳನ್ನ ತೆಗೆದಿಟ್ಕೊಂಡಿದ್ರು. ನಮ್ಗಾದ್ರೂ ಒಂದು ಪೊಲಿಟಿಕಲ್ ಪಾರ್ಟಿ ನನ್ನ ಹಿಂದೆ ಬ್ಯಾಕಪ್ ಇದೆ. ಆದ್ರೆ ಈ RTI ಆಕ್ಟಿವಿಸ್ಟ್ ಯಾರೂ ಇಲ್ಲ. ಏನ್ ಇವ್ರು ಆತರ ಶ್ರೀಮಂತದ ಜೀವನನೂ ಇಲ್ಲ. ಒಬ್ಬ ಸಾಧಾರಣ ಮಧ್ಯಮ ವರ್ಗದ ಜನರು ಈ ತರ ಮೈಸೂರಿನ ಕಾಳಜಿ ವಹಿಸ್ಕೋತಾರೆ ಅನ್ನೋದು ನಿಜಕ್ಕೂ ವಿಶೇಷವಾಗಿ ಸ್ನೇಹಮಯ ಕೃಷ್ಣ ಮತ್ತೆ ಗಂಗರಾಜ್ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ನಿಮ್ಮ ಚಾನೆಲ್ ಮುಖಾಂತರ ಅತ್ಯಂತ ಕೃತಜ್ಞತೆಯನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಈ ತರದವ್ರು ಇರೋದಕ್ಕೆ ಇವತ್ತೇನೋ ಒಂದಷ್ಟು ನಡೀತಿದೆ, ಅದನ್ನೇ ನಿಮ್ ಚಾನಲ್ ಅವರು ಎತ್ತಿದಿರಿ. ದಯಮಾಡಿ ನಾಳೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು. ಎಲ್ಲಾದ್ರೂ ಮಾಡಿ ಇದನ್ನೊಂದು ಮಾಡ್ಬೇಕು ಅಂತ ನನಗೂ ಬಹಳ ಆಸೆ ಇದೆ. ಎಕ್ಸಾಕ್ಟ್ಲಿ ಸರ್. ಇವತ್ತು ನಾವು ಬ್ರೇಕ್ ಮಾಡಿದ ಸುದ್ದಿಗೆ ಸಂಬಂಧಪಟ್ಟಂತೆ ಸ್ಪೆಸಿಫಿಕ್ ಆಗಿ ಪ್ರಶ್ನೆ ಕೇಳ್ತೀನಿ. ಹೌದು, ನೀವು ಹೇಳ್ದಾಗೆ ಇದು ಕೇವಲ ಮುಖ್ಯಮಂತ್ರಿಗಳ ಪತ್ನಿ ಹೆಸರಲ್ಲಿ ಆಗಿರೋ ಅಕ್ರಮ ಮಾತ್ರ ಅಲ್ಲ, ಬಟ್ ಸ್ಟಿಲ್ ರಾಜ್ಯದ ಜನರು 135 ಶಾಸಕರ ಬಲದೊಂದಿಗೆ ರಚನೆ ಆಗಿರುವ ಸರ್ಕಾರ, ಅದರ ಮುಖ್ಯಸ್ಥರು ಮುಖ್ಯಮಂತ್ರಿಗಳು, ಬೇರೆ ಎಲ್ಲರಿಗಿಂತ ಹೆಚ್ಚಾಗಿ ಪ್ರಾಮಾಣಿಕತೆ ಅನ್ನೋದನ್ನ ನಾವು ಅವರಿಂದ ಅಪೇಕ್ಷೆ ಮಾಡ್ತೀವಿ ಸಹಜವಾಗಿ. ಹೀಗಾಗಿ ಇವರ ವಿಚಾರದಲ್ಲೇ ನಾನು ಪ್ರಶ್ನೆ ಕೇಳ್ತೀನಿ ಸರ್. ನಾವು ಇವತ್ತು ಗಂಗರಾಜು ಸರೇ ಬಯಲಿಗೆ ತಂದಿರುವ ಒಂದು RTI ಕಾಪಿಯನ್ನು ಬ್ರೇಕ್ ಮಾಡಿದ್ವಿ. ಅದೇ ದೇವನೂರು ಬಡಾವಣೆಯಲ್ಲೇನೆ ಸೈಟ್ಗಳಿದ್ರೂ ಕೂಡ ವಿಜಯನಗರದಲ್ಲಿ ಕೊಟ್ಟಿದ್ದು ಯಾಕೆ ಅಂತ ಹೇಳಿ ನಿಮ್ಮ ಗಮನಕ್ಕೂ ಬಂದಿರುತ್ತೆ ಸರ್. ದೇವನೂರಿನಲ್ಲಿ ಇವತ್ತಿಗೂ ಕೂಡ ಖಾಲಿ ಸೈಟ್ ಇದೆ. ಮುಖ್ಯಮಂತ್ರಿಗಳ ಪತ್ನಿಗೆ ಕಾಂಪನ್ಸೇಷನ್ ಆಧಾರದ ಮೇಲೆ ಎಷ್ಟು ಕೊಡಬೇಕು ಅದಕ್ಕಿಂತ ಹೆಚ್ಚಿಗೆ ಸೈಟ್ಗಳು ಖಾಲಿ ಇದೆ, ಯಾಕೆ ಕೊಟ್ಟಿಲ್ಲ? ಪ್ರಶ್ನೆ ನಮ್ದು. ಅದೇ ಆಶ್ಚರ್ಯ. 595 ಸೈಟು ವಿವಿಧ ಅಳತೆದು ದೇವನೂರು ಬಡಾವಣೆಯಲ್ಲಿ ಇವತ್ತು ಖಾಲಿ ಇದೆ ಅನ್ನೋದು ಎಲ್ಲರ ಹತ್ರನೂ ದಾಖಲೆಗಳು ಬಂದ್ಬಿಟ್ಟಿದೆ. ಪ್ರಾರಂಭದಲ್ಲೇ ಹೇಳ್ದಂಗೆ, ನೀವ್ ಅವತ್ತು ಪ್ರಚಾರ ಮಾಡಿದಂಗೆ ವೈಟ್ನರ್ ಹಾಕಿರುವುದರ ಹಿನ್ನೆಲೆಯಲ್ಲಿ ಇದೇನೋ ಬಹಳ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ ನನಗೇನ್ ಅನ್ಸಿಲ್ಲ. ಆದ್ರೆ ಮುಖ್ಯಮಂತ್ರಿಗಳ ಹಿಂದೆ ಸುತ್ತ ಇರ್ತಾರಲ್ಲ ಹಿತಶತ್ರುಗಳು, ಅವ್ರುಗಳ ಮಾಡಿರುವ ತಪ್ಪಿಗಾಗಿ ಈಗ ಪಾರ್ವತಿ ಮೇಡಮ್ ಇರ್ಬೋದು, ಸಿದ್ದರಾಮಯ್ಯನವ್ರ ಸುದ್ದಿ ಇರ್ಬೋದು ಹೊರಗ್ ಬಂದಿರುವಂತದ್ದು. ಆದ್ರೆ ಸಮಾನಾಂತರ ಬಡಾವಣೆ ಎಲ್ಲಾನು ಕಾನೂನು ಉಲ್ಲಂಘನೆ ಆಗ್ಬಿಟ್ಟಿದೆ. ಒಂದು ಅಂತ ಅಲ್ಲ, ಒಂದು ದೇವನೂರು ಬಡಾವಣೆಯಲ್ಲಿ ಖಾಲಿ ಇತ್ತು ಅಂತ ತಗೊಂಡಿಲ್ಲ. ಸಮಾನಾಂತರ ಬಡಾವಣೆ ಅಂದ್ರೆ ವಿಜಯನಗರ ಸಮಾನಾಂತರ ಬಡಾವಣೆ ಅಲ್ವೇ ಅಲ್ಲ, ಜೊತೆಗೆ ಬಹಳ ಹಿಂದೆ ಅಭಿವೃದ್ಧಿ ಪಡಿಸಿದ ಬಡಾವಣೆ ವಿಜಯನಗರ. ಅಂದ್ರೆ ತಪ್ಪುಗಳ ಮೇಲೆ ಒಂದು ತಪ್ಪನ್ನು ಮುಚ್ಕೊಳಕ್ ಹೋಗಿ ಸಾಕಷ್ಟು ತಪ್ಪುಗಳನ್ನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಈ ತರ ಮಾಡಿದೆ. ಎಲ್ಲೋ ಮುಖ್ಯಮಂತ್ರಿಗಳ ಮನೆಯವರಿಗೆ ಕೊಡ್ತಿದ್ದಂಗೆನೆ ಇದು ಬಚಾವಾಗ್ಬಿಡ್ಬೋದು ಅಂತ ಅನ್ಕೊಂಡು ನನ್ಗನ್ಸುತ್ತೆ ಬಿಗ್ದವರೆಲ್ಲ ಮಾಡಿದಾರೆ. ಈ ಬಡಾವಣೆಯಲ್ಲಿ 595 ಸೈಟ್ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದೇ ಆಶ್ಚರ್ಯ, ಯಾಕೆ ಈ ತರ ಮಾಡ್ಕೊಂಡ್ರು ಮುಖ್ಯಮಂತ್ರಿಗಳು, ಯಾಕೆ ಈ ತರ ವಿವೇಚನಾ ರಹಿತ ನಿರ್ಧಾರಕ್ಕೆ ಬಹಳ ಅಂಟ್ಕೊಂಡು ಈಗ್ಲೂ ಕೂತಿದಾನೆ ಅನ್ನೋದೇ ಗೊತ್ತಾಗ್ತಿಲ್ಲ. ಇವತ್ತು ಇವತ್ತು ಮುಖ್ಯಮಂತ್ರಿಗಳು ಏನ್ ಮಾಡ್ಬೋದಾಗಿತ್ತು? ಆಯ್ತಮ್ಮ, ಮೈಸೂರು ಮೂಡಾದವರು ನನ್ನನ್ ಶಿಕ್ಷಕ್ ಮಾಡಿದ್ದಾರೆ, ಅದೆಲ್ಲ ಅವ್ರಿಗೆ ಅನ್ಸಿದೆ. ಬಿಜೆಪಿ ಅವರು ಅವಾಗಿದ್ರು ನನ್ನನ್ ಶಿಕ್ಷಕ್ ಮಾಡಿದ್ದಾರೆ ಅಂತಿದ್ರೆ 14 ಸೈಟ್ ಸರೆಂಡರ್ ಮಾಡ್ಬಿಡ್ಬೋದಾಗಿತ್ತಲ್ಲ. ಸರೆಂಡರ್ ಮಾಡಿ ಎಲ್ಲವೋ ತನಿಖೆ ಕೊಡ್ಬೋದಾಗಿತ್ತಲ್ಲ. ಡೇ 1 ನಲ್ಲಿ ನಾನು ಹೇಳಿದಾಗ ಭೈರತಿ ಸುರೇಶ್ ಸರ್ ಯಾವನೋ ಒಬ್ಬ MLA ಹೇಳಿದಾನೆ ಅಂತ ರಾಜೀನಾಮೆ ಕೊಡಕ್ಕಾಗತ್ತಾ ಅಂದ್ರು.
ಹೇಳಿದ ಮರುದಿವಸ ಹೆಲಿಕಾಪ್ಟರ್ ಅಲ್ಲಿ ಬಂದ್ರು, ಮರುದಿವಸ ಫೈಲ್ಗಳನ್ನ ಎತ್ಕೊಂಡು ಹೋದ್ರು, ವೆಂಕಟಾಚಲಪತಿ ಆಯೋಗವನ್ನ ರಚನೆ ಮಾಡಿದ್ರು. ಆಮೇಲೆ ನಮ್ದು ಅಧಿವೇಶನ ಇನ್ನೊಂದ್ ದಿವಸ ಮಧ್ಯರಾತ್ರಿ ನ್ಯಾಯಮೂರ್ತಿ ದೇಸಾಯಿ ಅವರದು ಕಮಿಷನ್ ಅನ್ನ ಅಪಾಯಿಂಟ್ ಮಾಡಿದೀವಿ ಅಂದ್ರು. ತಪ್ಪೇ ಆಗದೆ ಇದ್ಮೇಲೆ ಇವೆರಡು ಸ್ಟೆಪ್ ಯಾಕೆ ತಗೊಂಡಿದ್ರು ಇವ್ರು? ಎಲ್ಲೋ ಒಂದ್ ಕಡೆ ಇವ್ರು ಸರೆಂಡರ್ ಮಾಡ್ಬಿಟ್ಟು ಮಾಡಿದ್ದಿದ್ರೆ ನನ್ಗನ್ಸುತ್ತೆ ಏನೋ ದೊಡ್ಡ ತಿಮಿಂಗಲಗಳು ನಮ್ಮ ಹತ್ರ ಇರುವ ದಾಖಲೆಗಳನ್ನ ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ ಮೇಡಮ್. ಸುಮಾರು 780 ಕೇಸ್ಗಳವರೆಗೆ ನನಗ್ ಬಂದಿದೆ. ಒಂದೇ ವ್ಯಕ್ತಿಗೆ ಒಂದೇ ದಿವಸ ಸುಮಾರು 18 ಸೈಟ್ ನ ರಿಜಿಸ್ಟರ್ ಮಾಡಿರೋ ಹಗರಣ ನಿಮ್ಮ ಹತ್ರನೂ ಬರುತ್ತೆ ನಾಳಿದ್ದು. ಈಗಾಗ್ಲೇ ಅದನ್ನ ಇಟ್ಕೊಂಡು ನಾವು ಕೂತಿದೀವಿ ಅಂದ್ರೆ ಮುಖ್ಯಮಂತ್ರಿಗಳದ್ದು ಬಂದಿದೆಯಲ್ಲ ಅನ್ನೋದೇ ಮಿಕ್ಕಿದೆಲ್ಲ ವಿಷಯವನ್ನು ಸೈಡ್ ಅಲ್ಲಿ ಇಟ್ಟಿದ್ದೀವಿ. ಇಲ್ಲ ಅಂದ್ರೆ ಸುಮಾರು 700ಕ್ಕೂ ಹೆಚ್ಚು ಕೇಸ್ಗಳು ನಮ್ಮ ಹತ್ರ ಈಗಾಗ್ಲೇ ಬಂದ್ಬಿಟ್ಟಿದೆ ಮೇಡಮ್. ಅದಕ್ಕೆ ಹೇಳಿದ್ದು ಮೂಡಾದ ವ್ಯಾಪ್ತಿ ಮಾತ್ರ ಎಷ್ಟು ನಡೀತಾ ಇದೆ ಅಂದ್ರೆ ಆಗದಷ್ಟು ಬಗದಷ್ಟು ದಿನಕ್ಕೂ ಒಂದೊಂದು ಹೊಸ ಸುದ್ದಿಗಳು, ಹೊಸ ಪರಿಹಾರ, ಹೊಸ 50-50 ಲೇಔಟ್ ಅಲ್ಲ. ಅದನ್ನೇ ಕ್ರಯ ಪತ್ರದಲ್ಲಿ ತೋರಿಸ್ತಾನೆ ಪ್ರೋತ್ಸಾಹದಾಯಕ ಯೋಜನೆ ಅಂತ. ಮುಖ್ಯಮಂತ್ರಿಗಳ ಮನೆಯವರಿಗೆ ಕೊಟ್ಟಿರುವ ಪ್ರೋತ್ಸಾಹದಾಯಕ ಯೋಜನೆಯಲ್ಲಿ ಅಲ್ರಿ ಕೊಡಕ್ ಆಗದೆ 2 ಅಂತ ಕಾನೂನು ಹೇಳ್ತಾ ಇದೆ. ಹೇಗ್ 14 ಸೈಟ್ ಕೊಡ್ತಾರೆ? ಹಂಗೂ ಕೊಡ್ಬೇಕು ಅಂದ್ರೆ ಆ 2 ಸೈಟ್ಗಳು ಅಲ್ಲೇ ಇತ್ತು. ಇಲ್ಲ 14 ಸೈಟ್ ಕೊಡ್ಬೇಕು ಅಂದ್ರು ದೇವನೂರ್ನಲ್ಲೇ ಇತ್ತು. ಅದು ಬಿಟ್ಟು ವಿಜಯನಗರದಲ್ಲಿ ಕೋಟ್ಯಾಂತರ ಬೆಲೆ ಬಾಳುವ ಅಲ್ಲೇ ಲಾಟ್ರಿಲ್ ಕೊಡ್ಬೇಕು ಅಂತ ಹೇಳ್ತಾರೆ. ಲಾಟ್ರಿಲೇ ಎತ್ತಬೇಕು ಸೈಟ್ಗಳನ್ನ ಅಂತ ಹೇಳ್ತಾರೆ ಅಲ್ಲಿರೋದ್ರಲ್ಲೇ. ಅಂತ ಅದ್ರಲ್ಲಿ ಎಷ್ಟು ಏನು ಭ್ರಷ್ಟಾಚಾರ ಹಗರಣ ಮಾಡ್ತಿರುವಂತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರನ ಮುಖ್ಯಮಂತ್ರಿಗಳು ಉಳಿಸೋ ನಿಟ್ಟಿನಲ್ಲಿ ಏನಾದ್ರು ಮಾಡ್ಬೇಕಾಗಿತ್ತು. ನನಗನ್ಸುತ್ತೆ ಅವ್ರು ಎಲ್ಲಾ ಅವಕಾಶವನ್ನು ಕಳ್ಕೊಂಡಿದ್ದಾರೆ. ಈಗಂತೂ ಕುಣಿಕೆಗೆ ಬಂದಿದೆ ಅಂತ ಹೇಳೋದು ತಪ್ಪಾಗ್ಲಾರ್ದು. ಕುತ್ತಿಗೆವರೆಗೆ ಬಂದ್ಬಿಟ್ಟಿದೆ ಮುಖ್ಯಮಂತ್ರಿಗಳಿಗೆ. ಏನ್ ಮಾಡಿದ್ರು ಬಚಾಯಿಸ್ಕೊಳಕ್ ಆಗಲ್ಲ ಅನ್ನೋ ಸ್ಥಿತಿಗೆ ತಲುಪಿದ್ದಾರೆ. ಎಲ್ಲಾರ ಹತ್ರನೂ ದಾಖಲೆ ಇದೆ. ವೈಟ್ನರ್ ಹಾಕಿ ತಿದ್ದಿರ್ಬೋದು, ಎಲ್ಲೋ ಒಂದ್ ಕಡೆ ಒರಿಜಿನಲ್ ಇದ್ದೇ ಇರುತ್ತೆ. ಹೆಲಿಕಾಪ್ಟರ್ ಅಲ್ಲಿ ಇದೆಯಾ, ಭೈರತಿ ಸುರೇಶ್ ಅವರ ಕಚೇರಿಯಲ್ಲಿ ಇದೆಯಾ ಗೊತ್ತಾಗ್ತಿಲ್ಲ ನಮ್ಗೆ. ಆದ್ರೆ ವೈಟ್ನರ್ ಇಲ್ದೇ ಇರುವಂತ ದಾಖಲೆಗಳು ಮುಖ್ಯಮಂತ್ರಿಗಳು ವಿಧಾನಸಭೆ ಮುಕ್ತಾಯದ ನಂತರ ಮಾಡಿದ ಮರುದಿವಸದ ಪತ್ರಿಕಾಗೋಷ್ಠಿಯ ದಾಖಲೆಗಳು ಇವತ್ತು ಮೈಸೂರಲ್ಲಿ ಇಲ್ಲ. ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಮಾತ್ರ ಅವತ್ತಿತ್ತು. ಇವತ್ತು ಮೈಸೂರಲ್ಲೇ ಆ ಶೀಟ್ಗಳಿಲ್ಲ, ಆ ಫೈಲೇ ಇಲ್ಲ. ಇವತ್ತು ಸನ್ಮಾನ್ಯ ಬಚ್ಚೇಗೌಡರು ಬರೆದಿದ್ದಾರೆ ಅಂತ ಅವತ್ತೇನು ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ಇವತ್ತವರೆಗೂ ಆ ಫೈಲ್ ಮೈಸೂರಲ್ಲಿ ಇಲ್ಲ ಮೇಡಮ್. ಎಲ್ಲ ಬೆಂಗಳೂರಿಗೆ ಹೋಗಿದೆ ತಗೊಂಡು. ಈ ತರ ಮುಚ್ಚಾಕಕ್ ಏನೇನ್ ಮಾಡ್ಬೋದು ಎಲ್ಲವನ್ನೂ ನನಗನ್ಸುತ್ತೆ ಸರ್ಕಾರ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳನ್ನ ಮುಂದಿಟ್ಕೊಂಡು ಮಿಕ್ಕದವ್ರು ಬಚಾವಾಗುವ ತಂತ್ರ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಬಿಜೆಪಿ ಅವ್ರು ತಪ್ಪು ಮಾಡಿದ್ರೆ ಬಿಜೆಪಿ ಅವ್ರನ್ನ ಒಳಗೆ ಹಾಕಿ ನಾವೆಲ್ಲ ಬೇಡ ಅಂದಿದೀವಿ ಮೈಸೂರು. ನಿಜ ರೈಟ್. ಎನಿವೆ ಥ್ಯಾಂಕ್ ಯು ಸೋ ಮಚ್ ಶ್ರೀವತ್ಸ ಸರ್, ಇಷ್ಟೊತ್ತು ನಮ್ ಜೊತೆ ಮಾತನಾಡಿದಕ್ಕೆ. ಇದು ಶಾಸಕರಾದ ಶ್ರೀವತ್ಸ ಅವರ ಮಾತುಗಳು. ಕೇವಲ ಇದಿಷ್ಟು ಮಾತ್ರವಲ್ಲ, ಮತ್ತೆ ಹೇಳ್ತಾ ಇದೀವಿ, ರಿಪಬ್ಲಿಕ್ ಕನ್ನಡ ಈವರೆಗೂ ಬಯಲು ಮಾಡಿರೋದು ಕೇವಲ 6 ಫೈಲ್ಸ್ಗಳು ಮಾತ್ರ. ಬೇರೆ ಸುದ್ದಿಯನ್ನ ನಿಮ್ಮ ಮುಂದೆ ಇಡೋಕೆ ಮುಂಚೆ ಮತ್ತೊಂದು ಅಶೂರೆನ್ಸ್. ನಾಳೆ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಮೂಡಾಗೆ ಸಂಬಂಧಪಟ್ಟಂತ 7ನೇ ಫೈಲ್. ಇದು ಕೂಡ ಹೇಗೆ ಅಕ್ರಮ ಆಯಿತು, ಅಕ್ರಮದಲ್ಲಿ ಯಾರ್ಯಾರು ಪಾಲುದಾರರು, ಅದನ್ನ ಮತ್ತಷ್ಟು ಕ್ಲಿಯರ್ ಆಗಿ ನಿಮ್ಮ ಮುಂದೆ ವಿವರಣೆಯನ್ನ ನೀಡುತ್ತೆ ಮೂಡಾ ಫೈಲ್ 7. ಮೂಡಾ ಫೈಲ್ 7 ನಾಳೆ ಬ್ರೇಕ್ ಆಗತ್ತೆ.